ಏನೇ ಸೊಸೆ, 2 ತಿಂಗಳಿಂದ ಯಾವ ಕೆಲಸವೂ ಮಾಡದೆ ಸೋಂಬೇರಿ ಹಾಗೆ ತಿರುಗ್ತಾ ಇರುವ ತಂದೆ ಮಗನ ಜೊತೆ ಈ ಚಳಿಗಾಲದಲ್ಲಿ ಕೆಲಸ ಮಾಡುವ ಅದ್ಭುತವಾದ ಐಡಿಯಾ ಇದೆ ಅಂದೆ, ನಿಜವೇನಾ? ನಿಜಾನೇ ಅತ್ತೆ, ನಾವು ತರಕಾರಿಗಾಗಿ ಮಾರ್ಕೆಟ್ಗೆ ಹೋಗ್ತೀವಲ್ಲ, ಆಗ ಆ ಐಡಿಯಾ ಬಗ್ಗೆ ಹೇಳ್ತೀನಿ. ತಂದೆ ಮಗ ಮನೆಯಲ್ಲಿ ಇಲ್ವಲ್ಲ, ಈಗ ಹೇಳೆ ಆ ಐಡಿಯಾ ಏನು ಅಂತ. ಹೀಗೆ ಓಪನ್ ಆಗಿ ಹೇಳುವ ಐಡಿಯಾ ಅಲ್ಲತ್ತೆ, ಗೋಡೆಗಳಿಗೂ ಕಿವಿ ಇರುತ್ತೆ. ಗೋಡೆಗಳೇನು ಮಾಡಲಾರವಲ್ಲ ಸೊಸೆ, ಹೇಳೋ ಏನೋ ಐಡಿಯಾ ಎಂದು ಅತ್ತೆ ಶಾರದ ಕೇಳುತ್ತಲೇ ಸೊಸೆ ಅನಾಮಿಕಾ ಶಾರದಳ ಕಿವಿಯಲ್ಲಿ ಗುಸುಗುಸು ಅಂತ ಹೇಳುತ್ತಾಳೆ. ಅಷ್ಟೇ, ಶಾರದಳ ಮುಖ ಹೊಸ ಟ್ಯೂಬ್ಲೆಟ್ ಹಾಗೆ ಬೆಳಗಿ ಹೋಗುತ್ತೆ. ನಿನ್ನಮ್ಮನ ಹೊಟ್ಟೆ ಹೊಡಿಯಾ, ಇಷ್ಟು ಒಳ್ಳೆ ಐಡಿಯಾದ ಬಗ್ಗೆ ಮೊದಲೇ ಏನಕ್ಕೆ ಆಲೋಚಿಸಿಲ್ಲ ಸೊಸೆ? ಕೆಲಸ ನೋಡ್ಕೋತಾರೆ ಅಂತ ಅವರ ಮೇಲೆ, ಮಾವಯ್ಯನ ಮೇಲೆ ಎಷ್ಟೋ ನಂಬಿಕೆ ಇತ್ತು ಅತ್ತೆ. ಮೊನ್ನೆ ನಮಗೆ ಲಿಂಗಯ್ಯ ಬಂದು ಹೇಳಿದಾಗಿಂದ ಇವರಿಬ್ಬರು ಈ ಕೆಲಸ ಮಾಡುವ ಅವಕಾಶ ಇಲ್ಲ ಅಂತ ನನಗೆ ಅರ್ಥವಾಗಿ ಹೋಯ್ತು ಅತ್ತೆ. ಹೌದು ಸೊಸೆ, ಕೆಲಸಕ್ಕಾಗಿ ಪ್ರಯತ್ನ ಮಾಡ್ತಾರೆ ಅಂತ ನಂಬಿದ್ವಿ. ಖರ್ಚಿಗಾಗಿ 200, 300, 500 ಕೊಡ್ತಾ ಬಂದ್ವಿ. ಆದ್ರೆ ಲಿಂಗಯ್ಯ ಹೇಳುವವರೆಗೂ ನಾವು ಇಂಥದ್ ಮಾಡ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ವಲ್ಲ. ಅದಕ್ಕೆ ಅತ್ತೆ, ನಾವು ಹೇಳಿದಾಗೆ ಮಾಡೋಣ. ಆಗ ಖಚಿತವಾಗಿ ಅವರು ಮಾವಯ್ಯ ನಮ್ಮ ಮಾತನ್ನು ಕೇಳ್ತಾರೆ. ಆಗ 2 ಬಾಲುಗಳು ನಮ್ ಕೋರ್ಟಲ್ಲೇ ಇರುತ್ತೆ. ಸರಿ ಕಣೆ ಸೊಸೆ, ನಾಳೆಯಿಂದ ನೀನ್ ಹೇಳ್ದಾಗೆ ಮಾಡೋಣ. ಈಗ ಮಾತ್ರ ಇಬ್ಬರು ಹಾಗೆ ಹಾಯಾಗಿ ಮಾರ್ಕೆಟ್ ತನಕ ಹೋಗ್ಬರೋಣ ಬಾ. ಯಾವ ಮಾರ್ಕೆಟ್ ವರ್ಗೆ ಅತ್ತೆ? ತರಕಾರಿ ಮಾರ್ಕೆಟ್ ವರ್ಗ, ಇಲ್ಲ ಅಂದ್ರೆ ಪ್ರತಿ ಭಾನುವಾರ ನಡೆಯೋ ಮಾರ್ಕೆಟ್ಗ? ಯಾವ ಮಾರ್ಕೆಟ್ಗೆ ಹೋಗೋಣ? ತರಕಾರಿ ಮಾರ್ಕೆಟ್ಗೆ ಹೋಗೋಣ ಬಾರಿ ಎಂದು ಅತ್ತೆ ಸೊಸೆರು ಮನೆಗೆ ಬೀಗ ಹಾಕಿಕೊಂಡು ಆಟೋದಲ್ಲಿ ಹೊರಟು ಹೋಗುತ್ತಾರೆ. ಪ್ರಸಾದ್, ರಮೇಶ್ ಅನ್ನುವ ತಂದೆ ಮಗ ನೋಡಿದ ಸಿನಿಮಾದ ಬಗ್ಗೆ ಮಾತನಾಡಿಕೊಳ್ಳುತ್ತಾ ಮನೆ ಕಡೆ ನಡೀತಾ ಇರ್ತಾರೆ. ಸಿನಿಮಾ ತುಂಬಾ ಚೆನ್ನಾಗಿತ್ತಲ್ಲಪ್ಪ. ಏನ್ ಚೆನ್ನಾಗಿದೆಯೋ ಮಗನೇ, ಆದ್ರೂ ಹೆಂಡತಿ ಹೇಳುವ ಮಾತುಗಳು ಕೇಳೋದೇನು, ನನಗ ಸಿನಿಮಾ ಹಿಡಿಸ್ಲಿಲ್ಲ. ಅದೇನಪ್ಪ ಹಾಗಂತ್ಯಾ? ಸಿನಿಮಾ ನೋಡ್ತಾ ಇರೋವರೆಗೂ ಹಾಯಾಗಿ ನಗ್ತಾ ಇದೆಯಲ್ಲ, ಈಗ ಮಾತ್ರ ಹಾಗೆ ಮಾತಾಡ್ತಾ ಇದೆಯಾಕೆ? ಆ ಸಿನಿಮಾದ ಬಗ್ಗೆ ನಾವು ಎಷ್ಟು ಕಡಿಮೆ ಮಾತಾಡಿದ್ರೆ ಅಷ್ಟು ಒಳ್ಳೇದು. ಹಸುವೆ ಸಾಯಿಸ್ತಾ ಇದೆ, ಅತ್ತೆ ಸೊಸೆರು ನಮ್ಗಾಗಿ ಚಿಕನ್ ತಂದಿರ್ತಾರೆ, ಬಿಸಿ ಬಿಸಿಯಾಗಿ ಹೊಟ್ಟೆ ತುಂಬಾ ತಿನ್ನೋಣ ಬಾ ಎಂದು ಇಬ್ಬರು ಮಾತನಾಡಿಕೊಂಡು ಮನೆಗೆ ಬರುತ್ತಾರೆ. ಹೀಗೆ ನೋಡಿದ್ರೆ ಮನೆಗೆ ಬೀಗ ಹಾಕಿರುತ್ತೆ. ಅಪ್ಪ, ಮನೆಗೆ ಬೀಗ ಹಾಕಿದೆ. ನಂಗೆ ಕೂಡ ಕಾಣಿಸ್ತಾ ಇದೆ ಮಗನೇ. ಮನೆಗೆ ಬೀಗ ಹಾಕಿ ಅತ್ತೆ ಸೊಸೆರು ಎಲ್ಲಿಗೆ ಹೋದ ಹಾಗೆ ಅಪ್ಪ? ನನಗ್ ಮಾತ್ರ ಏನ್ ಗೊತ್ತು. ಇಬ್ಬರು ಸೇರಿ ಸಿನಿಮಾಗೆ ಹೋದ್ವಿ, ಇಬ್ಬರು ಸೇರಿ ಮನೆಗೆ ಬಂದ್ವಿ. ನನ್ ಕೇಳಿದ್ರೆ ಹೇಗೆ ಹೇಳು? ಅತ್ತೆ ಸೊಸೆರಿಗೆ ಫೋನ್ ಮಾಡೋಣ ಅಂದ್ರೆ ನಮ್ಮ ಫೋನಲ್ಲಿ ಬ್ಯಾಲೆನ್ಸ್ ಇಲ್ಲ. ಇನ್ನು ಮಾಡೋದೇನಿದೆ? ಈ ಅತ್ತೆ ಸೊಸೆರು ಬರುವವರೆಗೆ ಮನೆ ಮುಂದೆ ಎದುರು ನೋಡೋದೆ ಎಂದು ಇಬ್ಬರು ಎದುರು ನೋಡ್ತಾ ಇರ್ತಾರೆ. 1 ಗಂಟೆ ಕಳೆದ ನಂತರ ಅತ್ತೆ ಸೊಸೆರಿಬ್ಬರು ಮನೆಗೆ ಬರುತ್ತಾರೆ. ರಮೇಶ್ ಪ್ರಸಾದ್ ನೀರಸದಿಂದ ಕಾಣಿಸುತ್ತಾರೆ. ಎಷ್ಟೊತ್ತಾಯ್ತು ರೀ ಬಂದು? ಗಂಟೆ ಮೇಲಾಯ್ತು ಶಾರದಾ. ಬಂದ ಮೇಲೆ ಫೋನ್ ಮಾಡ್ಬೋದಿತ್ತಲ್ಲ. ಅತ್ತೆ ಸೊಸೆರು ಸೇರಿ ಹೋಗಿದ್ದೀರಾ ಅಂದ್ರೆ ಯಾವುದೋ ಮುಖ್ಯವಾದ ಕೆಲಸವಾಗಿರುತ್ತೆ ಅಂತ ಆಲೋಚಿಸಿ ಫೋನ್ ಮಾಡಿಲ್ಲ. ಅದಲ್ಲಮ್ಮ ಮಗು ರಮೇಶು, ನಾನು ಹೇಳ್ತಾ ಇದ್ದೀನಲ್ಲ, ನಾನು ಹೇಳಿದ್ದೇ ನಿಜ. ನೀನು ಕೂಡ ಹಾಗೆ ಅಂದ್ಕೊಂಡಿದ್ದೀಯಲ್ವಾ ಎಂದು ಪ್ರಸಾದ್ ಕಣ್ಣು ಹೊಡಿತಾನೆ. ರಮೇಶ್ ಅರ್ಥ ಮಾಡಿಕೊಂಡು, ಹಾ ಹೌದಮ್ಮ, ನಾನು ಕೂಡ ಅದೇ ಅಂದ್ಕೊಂಡೆ, ಅದೇ ಹೇಳ್ಬೇಕು ಅಂದ್ಕೊಂಡಿದ್ದೆ. ಅತ್ತೆ, ನಮ್ಮ ಬಗ್ಗೆ ಮಾವಯ್ಯ ಅವರು ಎಷ್ಟು ಚೆನ್ನಾಗಿ ಆಲೋಚಿಸ್ತಾ ಇದ್ದಾರಲ್ವಾ? ಹೌದು ಸೊಸೆ, 2 ಚಿಕನ್ ಚೂರು ಹೆಚ್ಚಾಗಿ ಹಾಕೋಣ. ಬೀಗ ತೆಗಿ. ಅನಾಮಿಕಾ ಬೀಗ ತೆಗೆಯುತ್ತಾಳೆ. ರಮೇಶ್ ಪ್ರಸಾದರು ಮನೆಯೊಳಗೆ ಕೂತ್ಕೊಂಡು ಟಿವಿ ನೋಡ್ತಾ ಇರ್ತಾರೆ. ಅತ್ತೆ ಸೊಸೆಯರಿಬ್ಬರು ಚಿಕನ್ ಮಾಡ್ತಾ ಇರ್ತಾರೆ. ಹಾಗೆ ಆ ದಿನ ಕಳೆದು ಹೋಗುತ್ತೆ. ಮಾರನೇ ದಿನ ಹಾಲ್ನಲ್ಲಿ ತಂದೆ ಮಗ ಮಾತನಾಡಿಕೊಳ್ತಾ ಇರ್ತಾರೆ. ಮಗು ರಮೇಶು, ಈ ಅತ್ತೆ ಸೊಸೆರಿಗೆ ಏನಾಗಿದೆ ಅಂತ್ಯಾ? 1 ವಾರದಿಂದ ನಮ್ಮ ಖರ್ಚಿಗಾಗಿ ದುಡ್ಡೇ ಕೊಡ್ತಾ ಇಲ್ಲ. ಏನಾಯ್ತು ಅಪ್ಪ, ನನಗ್ ಕೂಡ ಏನೂ ಅರ್ಥವಾಗ್ತಿಲ್ಲ. ಈಗ ಸೊಸೆ ಆಫೀಸ್ಗೆ ಹೋಗ್ತಾಳಲ್ಲ, ಖರ್ಚಿಗಾಗಿ ದುಡ್ಡು ಬೇಕು ಅಂತ ಕೇಳು. ನೀವು ಹೋಗಿ ಅಮ್ಮನ್ ಕೇಳ್ತೀರಾ? ಹೌದು ಮಗನೇ, ನಿಮ್ಮಮ್ಮ ಸ್ಕೂಲ್ಗೆ ಹೋಗೋ ಟೈಮ್ ಆಗಿದೆ ಅಲ್ವಾ? ಸರಿಯಪ್ಪ, ಈ ದಿನ ಹೇಗಾದ್ರೂ ಅತ್ತೆ ಸೊಸೆಯರಿಂದ ಖರ್ಚಿಗಾಗಿ ದುಡ್ಡು ತಗೋಬೇಕು. ಇಲ್ಲಾಂದ್ರೆ ನಮಗೆ ಸಾಲ ಕೊಟ್ಟ ಲಿಂಗಯ್ಯ ಸುಮ್ಮನೆ ಇರೋದಿಲ್ಲ. ಹೌದು ಮಗನೇ, ಇನ್ನು ತಡ ಮಾಡಬಾರ್ದು. ನೀನು ನಿನ್ ರೂಮ್ಗೆ ಹೋಗು, ನಾನು ನನ್ನ ರೂಮ್ಗೆ ಹೋಗ್ತೀನಿ. ಹಾಗೆ ತಂದೆ ಮಗ ಇಬ್ಬರು ಮಾತನಾಡಿಕೊಂಡು ಅವರವರ ಬೆಡ್ರೂಮ್ ಒಳಗೆ ಅವರು ಹೋಗುತ್ತಾರೆ. ಅನಾಮಿಕಾ ಡ್ರೆಸ್ಸಿಂಗ್ ಟೇಬಲ್ ಮುಂದೆ ರೆಡಿ ಆಗ್ತಾ ಇರ್ತಾಳೆ. ರಮೇಶ್ ನಿಧಾನವಾಗಿ ಬರ್ತಾನೆ. ಅನಾಮಿಕಾ ನೋಡಿಯೂ ಕೂಡ ಗಮನಿಸಲಿಲ್ಲ. ಏನನು ನನ್ ನೋಡಿ ಕೂಡ ಗಮನಿಸ್ತಾ ಇಲ್ಲ? ಗಮನಿಸಿಲ್ಲ ಅಂತ ಅರ್ಥವಾಯ್ತಲ್ಲ. ಹೋಗಿ ಹೋಗಿ ಟಿವಿ ಹಾಕೊಂಡು ಆ ಅಳು ಮೂತಿ ಸೀರಿಯಲ್ ನೋಡಿ ಹೋಗಿ. ಹಾಗಲ್ಲನೋ, ಜಾಬ್ಗಾಗಿ ಬಹಳ ಸಿನ್ಸಿಯರ್ ಆಗಿ ಟ್ರೈ ಮಾಡ್ತಾ ಇದ್ದೀನಿ, ಎಲ್ಲೂ ಸಿಗ್ತಾ ಇಲ್ಲ. ಏನ್ ಮಾಡ್ಲಿ ಹೇಳು? ಸಿಗುವವರೆಗೂ ಟ್ರೈ ಮಾಡಿ, ಬಹಳ ಸ್ಕೂಲ್ಸ್ ಇದೆ ಅಲ್ಲ. ಎಲ್ಲೋ ಒಂದು ಕಡೆ PT ಸರ್ ಪೋಸ್ಟ್ ಸಿಕ್ಕತ್ತೆ. ಅಯ್ಯೋ ಅನಾಮಿಕಾ, ದಿನವೂ ನೀನು ಖರ್ಚಿಗಾಗಿ ಕೊಡ್ತಾ ಇರೋ ದುಡ್ಡಿನಿಂದ ನಾನು ಅದೇ ಕೆಲಸ ಮಾಡ್ತಾ ಇದ್ದೀನಿ. ನಾವು ಇರ್ತಾ ಇರುವ ಟೌನ್ ಅಲ್ಲಿ ನನ್ನ ತಿರುಗದ ಗಲ್ಲಿ ಇಲ್ಲ, ಹೋಗದ ಸ್ಕೂಲ್ ಇಲ್ಲ. ಆದ್ರೂ ನಿಮ್ಗೆ ಯಾವ ಸ್ಕೂಲಲ್ಲೂ PT ಸರ್ ಆಗಿ ಜಾಬ್ ಸಿಕ್ಕಿಲ್ಲ, ಇಷ್ಟೇನಾ? ಹೌದು ಅನಾಮಿಕಾ,
ಎಲ್ಲ ರಿಕಮೆಂಡೇಶನ್ ಮೇಲೆ ನಡೆಯುತ್ತೆ. ಹೌದಾ, ಹಾಗಂತೀರಾ? ಸರಿ, ಹಾಗಾದ್ರೆ ಈ ಕಡೆ ನಿಮ್ಗೂ ಮಾವ ಹಿಂಗೋ ಹೇಗೂ ಕೆಲಸ ಇಲ್ಲ, ಆದ್ರಿಂದ ಟಿವಿ ನೋಡ್ಕೊಂಡು ಕಾಲಕ್ಷೇಪ ಮಾಡಿ ಹೋಗಿ. ಅದೆಲ್ಲ ಖರ್ಚಿಗಾಗಿ ನೀನು ದುಡ್ಡು ಕೊಟ್ಟು 1 ವಾರವಾಯ್ತು. ಓಹೋ, ಆ ದುಡ್ಡು ಇನ್ನೂ ಇದೆಯಾ ನಿಮ್ಮ ಹತ್ರ? ನೀವು ಬಹಳ ಗ್ರೇಟ್ ರೀ. ಜಾಬ್ ಹೋದ ಮೇಲೆ ದುಡ್ಡನ್ನ ಬಹಳ ಉಳಿತಾಯವಾಗಿ ಉಪಯೋಗಿಸ್ತಿದ್ದೀರಾ. ಓಹೋ, ನಿನ್ಗೆ ಹಾಗ ಅರ್ಥ ಆಯ್ತಾ? ಉಳಿತಾಯ ಎಲ್ಲ ಏನೂ ಇಲ್ಲ, ಕೈ ಖರ್ಚಿಗಾಗಿ ದುಡ್ಡು ಕೊಡು ಅನಾಮಿಕಾ. ಸರಿ ಸರಿ, ನೀವು ಹಾಲ್ಗೆ ಹೋಗಿ, ನಾನು ಅಲ್ಲಿಗೆ ಬಂದು ಕೊಡ್ತೀನಿ ಎಂದು ಅನಾಮಿಕಾ ಹೇಳುತ್ತಲೇ ರಮೇಶ್ ಸಂತೋಷದಿಂದ ಅದು ನಿಜ ಎಂದುಕೊಂಡು ಹಾಲ್ಗೆ ಬರ್ತಾನೆ. ಶಾರದಾ ಕೂಡ ಡ್ರೆಸ್ಸಿಂಗ್ ಟೇಬಲ್ ಮುಂದೆ ರೆಡಿ ಆಗ್ತಾ ಇರುವಾಗ ಪ್ರಸಾದ್ ಬರ್ತಾನೆ. ನೀವೇನಕ್ ಬಂದಿದ್ರೋ ನನ್ಗೊತ್ತು, ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ನಾನು ಕೂಡ ಅಂದ್ಕೊಂಡೆ. ಹಾಲ್ಗೆ ಹೋಗಿ, ನಾನು ಬಂದ ಮೇಲೆ ಮಾತಾಡ್ತೀನಿ. ಸರಿ ಶಾರದಾ ಎಂದು ಪ್ರಸಾದ್ ಮತ್ತೊಂದು ಮಾತು ಆಡದೆ ಹಾಲ್ಗೆ ಬರ್ತಾನೆ. ಮಗ ರಮೇಶ್ ಕಾಣಿಸುತ್ತಾನೆ. ತಂದೆ ಮಗ ಮಾತನಾಡಿಕೊಳ್ತಾ ಇರುವಾಗ ಅತ್ತೆ ಸೊಸೆಯರಿಬ್ಬರು ತಯಾರಾಗಿ ಹಾಲ್ಗೆ ಬರ್ತಾರೆ. ನಿಮ್ಗೆ ಹೇಗೂ ಕೆಲಸ ಸಿಗ್ತಾ ಇಲ್ವಲ್ಲ? ಹೌದು ಶಾರದಾ, ದಿನವೂ ಹುಡುಕಿ ಹುಡುಕಿ ಸುಸ್ತಾಗ್ತಾ ಇದೀವಿ. ಹೇಳು ಮಗನೇ. ಹೌದಮ್ಮ, ನೀನು ಅನಾಮಿಕಾ ಟೀಚರ್ ಆಗಿ ಮಾಡ್ತಾ ಇದ್ದೀರಾ, ನಾನು PT ಆಗಿ, ಅಪ್ಪ ಅಟೆಂಡರ್ ಆಗಿ ಮಾಡೋಣ ಅಂತ ಎಷ್ಟೋ ಸ್ಕೂಲ್ ತಿರುಗ್ತಾ ಇದೀವಿ, ಆದ್ರೆ ಯಾರು ನಮ್ಮನ್ನ ತಗೋತಾ ಇಲ್ಲ. ಮತ್ತೇನ್ ಮಾಡ್ತೀರೀ? ಹೀಗೆ 3 ಹೊತ್ತು ತಿನ್ನುತ್ತಾ ನೀವು ಅತ್ತೆ ಸೊಸೆಯರು ಕೊಡೋ ದುಡ್ಡಿನಿಂದ ಕೆಲ್ಸಕ್ಕಾಗಿ ಹುಡುಕ್ತಾ ಇರ್ತೀವಿ ಅನಾಮಿಕಾ. ಇಲ್ಲಿ ನೋಡಿ, ನೀವು ತಂದೆ ಮಗ ಇಬ್ಬರಿಗೂ ಹೇಳ್ತಾ ಇದ್ದೀನಿ, ಚಳಿಗಾಲದಲ್ಲಿ ನಮ್ಗೆ ಹೇಳೋದು ಕಷ್ಟವಾಗ್ತಿದೆ. ಆ ಮಾತಿಗೆ ಅಯೋಮಯದಿಂದ ಇಬ್ಬರು ಮುಖ ನೋಡ್ಕೋತಾರೆ. ಬೇಗ ಹೇಳಿಯುತ್ತೆ, ಸ್ಕೂಲ್ಗೆ ಟೈಮ್ ಆಗ್ತಾ ಇದೆ. ಇನ್ನು ಮೇಲಿಂದ ನೀವು ಕೆಲಸಕ್ಕಾಗಿ ಹೊರಗೆ ಹೋಗಬೇಕಾದ ಅಗತ್ಯವಿಲ್ಲ, ಮನೆ ಹತ್ರನೇ ಇರಿ. ಅಂದ್ರೆ ಇನ್ಮೇಲಿಂದ ನಾವು ಕೆಲಸ ಮಾಡೋದ್ ಬೇಡವಾ ಶಾರದಾ? ಮಾವಯ್ಯ ಅತ್ತೆ ಹೇಳೋದು ಜಾಗ್ರತೆಯಾಗಿ ಕೇಳಿ. ಅತ್ತೆ ಹೊರಗಡೆ ಕೆಲಸ ಮಾಡ್ಬೇಡ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಂದ್ರೆ ಮನೆ ಕೆಲಸ ಮಾಡು ಅಂತೀರಾ? ಹೂ, ಅರೆ ವಾ, ನೀವು ಸೂಪರ್. ಹೌದು ಮಗನೇ, ನಾನು ನನ್ ಸೊಸೆ ಹೊರಗಡೆ ಕೆಲಸ ಮಾಡ್ತೀವಿ, ನೀನು ನಿಮ್ಮ ಅಪ್ಪ ಇನ್ನು ಮೇಲಿಂದ ಮನೆ ಕೆಲಸ ಮಾಡಬೇಕು. ವಿವರವಾಗಿ ಹೇಳಿಯತ್ತೆ. ಬೆಳಗಿನ ಜಾವ ಹೊರಗಡೆ ರಂಗೋಲಿ ಹಾಕೋದ್ರಿಂದ ಶುರು ಮಾಡಬೇಕು, ತಿರುಗಿ ಮಲಗುವವರೆಗೂ ಎಲ್ಲ ಕೆಲಸ ಮಾಡಬೇಕು. ಹಾಗಾದ್ರೆ ನಿಮ್ಮ ಖರ್ಚಿಗೆ ದುಡ್ಡು ಬರುತ್ತೆ, ಇಲ್ಲ ಅಂದ್ರೆ ಇಲ್ಲ. ನೀವು ಆಲೋಚಿಸಿ ಸಾಯಂಕಾಲ ಹೇಳಿ ಎಂದು ಅತ್ತೆ ಸೊಸೆಯರಿಬ್ಬರು ಹೊರಟು ಹೋಗುತ್ತಾರೆ. ಪ್ರಸಾದ್ ರಮೇಶರು ಮಾತನಾಡ್ಕೋತಾರೆ. ಅಪ್ಪ, ಮನೆ ಕೆಲಸ ಮಾಡೋದಕ್ಕಿಂತ ಹೊರಗಡೆ ಕೆಲಸ ಹುಡ್ಕೋದೇ ಒಳ್ಳೇದು. ಮನೆ ಕೆಲಸ ಅಂತಾನೆ ಯಾಕೋ ಹಾಗೆ ಭಯಪಡ್ತೀಯಾ? ಮನೆ ಕೆಲಸ ಎಷ್ಟು ಸಿಂಪಲ್ ನಾನು ಹೇಳ್ತೀನಿ ಕೇಳು. ಒಂದು ರಂಗೋಲಿ, ಒಂದು ಪೂಜೆ, ಒಂದು ಟಿಫಿನು, ಒಂದು ಲಂಚು, ಒಂದು ಸ್ನಾಕು, ಒಂದು ಡಿನ್ನರು ಅಷ್ಟೇ. ನಾವು ರಂಗೋಲಿ ಹಾಕ್ಬೇಕಾದ್ರೆ ಯಾರಾದ್ರೂ ನೋಡಿದ್ರೆ ಏನಪ್ಪ? ಇದು ಚಳಿಗಾಲ ಮಗನೇ, ಇಷ್ಟು ಬೆಳಿಗ್ಗೆ ಯಾರು ಹೇಳೋದಿಲ್ಲ. ಒಂದು ವೇಳೆ ಎದ್ರು ನಮ್ಗೇನು ಆಗಲ್ಲ. ಏನೂ ಆಗಲ್ವಾ? ಯಾಕೆ ಏನೂ ಆಗಲ್ಲಪ್ಪ? ನಮ್ಮನ್ನು ನೋಡಿದ್ರೆ ಅಂದ್ರೆ ನಗ್ತಾರೆ. ನಗದೆ ನಾವು ಕೂಡ ಸೀರೆ ಉಟ್ಕೊಳ್ಳೋಣ ಕಣೋ, ಆಗ ನೋಡ್ದವ್ರು ಅತ್ತೆ ಸೊಸೆರೆ ಅನ್ಕೋತಾರೆ. ಅವರು ನಾವು ಅಂದ್ಕೊಳ್ಳಲ್ವಲ್ಲ. ಹೋ, ಅರೆವಾ ಅಪ್ಪ, ನೀನು ಸೂಪರ್. ಹೀಗೆ ತಂದೆ ಮಗ ಮಾತನಾಡಿಕೊಂಡು ಮನೆ ಕೆಲಸ ಮಾಡಲಿಕ್ಕೆ ನಿರ್ಣಯಿಸಿಕೊಳ್ಳುತ್ತಾರೆ. ಸಾಯಂಕಾಲ ಅತ್ತೆ ಸೊಸೆರು ಮನೆಗೆ ಬಂದ ನಂತರ ಹೇಳುತ್ತಾರೆ. ಅತ್ತೆ ಸೊಸೆರಿಬ್ಬರು ಒಪ್ಕೋತಾರೆ. ಮಾರನೇ ದಿನ ಚಳಿಗಾಲ, ಸಣ್ಣಗೆ ಮಂಜು ಬೀಳ್ತಾ ಇರುತ್ತದೆ. ಅತ್ತೆ ಸೊಸೆರು ಎದ್ದು ಕಿಟಕಿ ಹತ್ರ ನಿಂತ್ಕೊಂಡು ಹೊರಗಡೆ ನೋಡ್ತಾ ಇರ್ತಾರೆ. ಪ್ರಸಾದ್ ಸೀರೆ ಉಟ್ಕೊಂಡು ರಂಗೋಲಿ ಹಾಕ್ತಾ ಇದ್ರೆ ರಮೇಶ್ ಸೀರೆ ಉಟ್ಕೊಂಡು ತುಳಸಿ ಗಿಡಕ್ಕೆ ದೀಪ ಇಡ್ತಾ ಇರ್ತಾನೆ. ಅತ್ತೆ ಸೊಸೆರಿಗೆ ಬಹಳ ಸಂತೋಷವಾಗುತ್ತೆ. ಇಬ್ಬರು ಸುತ್ತಲೂ ನೋಡುತ್ತಾರೆ, ಯಾರು ಕಾಣಿಸ್ತಾ ಇರ್ಲಿಲ್ಲ. ಬಾ ಮಗನೇ, ಹೊರಗಡೆ ಯಾರು ಇಲ್ಲ, ನಮ್ಮನ್ನ ಯಾರು ನೋಡಿಲ್ಲ. ಹೌದಪ್ಪ, ಈ ಚಳಿಗೆ ಯಾರು ಹೇಳಲಾರ್ದೆ ಹೋಗ್ತಾ ಇದ್ದಾರೆ. ನಾವು ದಿನವೂ ಹೀಗೆ ಇದ್ದು ರಂಗೋಲಿ ಹಾಕ್ಬೇಕು, ಆಮೇಲೆ ದೀಪ ಇಡ್ಬೇಕು, ಆಮೇಲೆ ಮನೆ ಕೆಲಸ ಬಹಳ ಇದೆ, ಅವೆಲ್ಲ ಮಾಡ್ಬೇಕಪ್ಪ. ಹೌದು ಮಗನೇ, ಬಾಬಾ ಎಂದು ಇಬ್ಬರು ಮನೆಯೊಳಗೆ ಹೋಗುತ್ತಾರೆ. ಅತ್ತೆ ಸೊಸೆಯರು ಇವರಿಬ್ಬರನ್ನು ನೋಡಿ ನಗುತ್ತಾರೆ. ಇನ್ನು ಆಗಿನಿಂದ ಪ್ರಸಾದ್ ರಮೇಶರು ಈ ಅತ್ತೆ ಸೊಸೆಯರು ಹೇಳಿದ ಕೆಲಸಗಳನ್ನೆಲ್ಲ ಮಾಡಿಕೊಳ್ಳುತ್ತಾ ಮನೆಯಲ್ಲೇ ಸಂತೋಷವಾಗಿರ್ತಾರೆ. ತಮ್ಮ ಖರ್ಚಿಗಾಗಿ ಕೊಡ್ತಾ ಇರುವ ದುಡ್ಡಿನಿಂದ ಹಾಯಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಮನೆಗೆ ಬಂದ ಲಾಯರ್ ಪದ್ಮನಾಭನನ್ನು ನೋಡಿ ಆಶ್ಚರ್ಯ ಹೋಗುತ್ತಾಳೆ ಶಾರದಾ. ಏನಮ್ಮ ಶಾರದಾ ಎಂದು ಪದ್ಮನಾಭ ಕರೆಯಿಂದ ಆಶ್ಚರ್ಯದಿಂದ ಶಾರದಾ ಎಚ್ಚೆತ್ಕೋತಾಳೆ. ಶಾರದಮ್ಮ ತಾಯಿ, ಅಣ್ಣ ಏನನ್ನು ಗುರ್ತಿಡಿಯದ ತಂಗಿ ಇರ್ತಾಳ ಈ ಲೋಕದಲ್ಲಿ? ಬಾ ಅಣ್ಣಯ್ಯ, ಒಳಗ್ ಬಂದು ಕೂತ್ಕೊಳ್ಳಿ, ಅವರಿಗೆ ನೀವು ಬಂದ ವಿಷಯ ಹೇಳ್ತೀನಿ ಎಂದು ಶಾರದಾ ಮನೆಯೊಳಗೆ ಹೋಗುತ್ತಾಳೆ. ಲಾಯರ್ ಬಂದು ಸೋಫಾದಲ್ಲಿ ಕೂತ್ಕೋತಾನೆ. ಬೆಡ್ರೂಮ್ ಅಲ್ಲಿ ಏರ್ಪಾಟು ಮಾಡಿಕೊಂಡ ಸಿಸ್ಟಮ್ ಮುಂದೆ ಪ್ರಸಾದ್ ಕೂತ್ಕೊಂಡು ವರ್ಕ್ ಮಾಡ್ಕೋತಾ ಇರ್ತಾನೆ. ಆಗಲೇ ಶಾರದಾ ಬರ್ತಾಳೆ. ಏನಮ್ಮ ಹಾಗೆ ಖಾಲಿ ಕೈಯಿಂದ ಅಲ್ಲದೆ ಕಾಫಿ ಕಪ್ಪಿಂದ ಬರ್ಬೋದಲ್ಲ? ನಮ್ಮ ಲಾಯರ್ ಅಣ್ಣ ಬಂದಿದ್ದಾರಿ. ನನಗೆ ತಿಳಿಯದೆ ನಿನ್ನ ಅಣ್ಣಯ್ಯ ಲಾಯರ್ ಅವಾಗದ? ಅಬ್ಬಾ, ಲಾಯರ್ ಅಣ್ಣಯ್ಯ ಅಂದ್ರೆ ನಮ್ಮ ಸ್ವಂತ ಅಣ್ಣಯ್ಯ ಅಲ್ಲ. ಮತ್ತೆ
ಅದೇ ರೀ, ಲಾಯರ್ ಪದ್ಮನಾಭ ಅಣ್ಣ ಇದ್ದಾನಲ್ಲ ನಿಮ್ಮ ಫ್ರೆಂಡು. ಅವನ್ ಬಂದಿದ್ದಾನ? ನೀನ್ ಹೇಳೋದು ನಿಜವೇನ ಶಾರದಾ? ನಿಜಾನೇ ರೀ, ಬೇಕು ಅಂದ್ರೆ ನೀವ್ ಒಂದ್ಸಲ ಬಂದು ನೋಡಿ ಎಂದು ಪ್ರಸಾದ್ ಶಾರದಾ ಹಾಲೊಳಗೆ ಬರ್ತಾರೆ. ಲಾಯರ್ ಪದ್ಮನಾಭ್ ಕೂತಿರ್ತಾನೆ. ನಮಸ್ತೆ ಲಾಯರ್ ಪದ್ಮನಾಭಂ ಅವ್ರೆ. ಸಾಕು ಕಣೋ, ನೀನು ನಿನ್ ವ್ಯಂಗ್ಯ. ಬಂದು ಇಲ್ಲಿ ಕೂತ್ಕೋ. ಪ್ರಸಾದ್ ಕೂತ್ಕೋತಾನೆ. ಶಾರದಾ, ಇಬ್ಬರಿಗೂ ಕಾಫಿ ತಗೊಂಬಾ. ನೀವು ಮಾತಾಡ್ತಾ ಇರಿ, ನಾನ್ ಹೋಗಿ ಹೀಗೆ ಬರ್ತೀನಿ ಎಂದು ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಪ್ರಸಾದ್ ಪದ್ಮನಾಭಂ ಹಾಯಾಗಿ ನಗುತ್ತಾ ಹಳೆ ವಿಷಯಗಳನ್ನೆಲ್ಲ ಮಾತಾಡ್ಕೊತಾ ಇರ್ತಾರೆ. ಇಷ್ಟರಲ್ಲಿ ಶಾರದಾ ಕಾಫಿ ತಗೊಂಡು ಬಂದು ಕೊಡ್ತಾಳೆ. ಅಣ್ಣಯ್ಯ ತಗೊಳ್ಳಿ. ಇಬ್ಬರು ಕಾಫಿಯನ್ನು ತೆಗೆದುಕೊಂಡು ಕುಡಿಯುತ್ತಾರೆ. ಕೂತ್ಕೋ ತಂಗಿಯಮ್ಮ, ನಿಮ್ಮಿಬ್ಬರ ಜೊತೆ ಮಾತಾಡ್ಬೇಕು. ಹೇಳು ಅಣ್ಣಯ್ಯ, ಮಗ ಸೊಸೆ ಕಾಣಿಸ್ತಾ ಇಲ್ಲ, ಎಲ್ಲಿಗೆ ಹೋಗಿದ್ದಾರೋ? ಇಬ್ಬರು ಸೇರಿ ಕೆಲ್ಸಕ್ಕೆ ಹೋಗಿದ್ದಾರಪ್ಪ. ಇಬ್ಬರು ಸೇರಿ ವಿಚ್ಛೇದನಕ್ಕಾಗಿಯೇ ಬಂದಿದ್ದಾರೆ ಅಂದ್ಕೊಂಡೆ. ಕೆಲ್ಸಕ್ಕಾಗಿ ಕೂಡ ಹೋಗ್ತಾ ಇದ್ದಾರೆ ಅನ್ನೋ ಮಾತು. ಏನು ವಿಚ್ಛೇದನಕ್ಕಾಗಿ ಬರೋದಂದ್ರೇನು? ಓಹೋ, ಮಗ ಸೊಸೆ ಡೈವರ್ಸ್ ತಗೊಳ್ತಾ ಇರೋ ವಿಷಯ ನಿಮಗ್ ಗೊತ್ತಿಲ್ಲ ಅನ್ನೋ ಮಾತು. ಗೊತ್ತಿಲ್ಲ ಅಣ್ಣಯ್ಯ, ಇಬ್ರಲ್ಲಿ ಯಾರು ಹೇಳಿಲ್ಲ. ಈಗ ನೀನು ವಿಚ್ಛೇದನ ಪೇಪರ್ ತಗೊಂಬಂದ್ಯಾ ಎಂದು ಪ್ರಸಾದ್ ಕೇಳಿದ ಮಾತಿಗೆ ಲಾಯರ್ ಪದ್ಮನಾಭಂ ಏನು ಮಾತನಾಡಲಿಲ್ಲ. ಇನ್ನು ಆಫೀಸ್ ಕ್ಯಾಂಟೀನ್ ಅಲ್ಲಿ ಅನಾಮಿಕಾ ತನ್ನ ಕಲೀಗ್ ವನಜಳ ಜೊತೆ ಕೂತಿರ್ತಾಳೆ. ಅನಾಮಿಕಾ, ನಾನು ಹೇಳೋದು ಸ್ವಲ್ಪ ಕೇಳೆ. ಡೈವರ್ಸ್ ಬೇಡ ಅಂತ ಲಾಯರ್ಗೆ ಫೋನ್ ಮಾಡಿ ಹೇಳೆ. ಇಲ್ವೇ, ಹೇಳ ಬೇಡವಾ ಅಂತ ಆಲೋಚಿಸ್ತಾ ಇದೀನಿ. ನೀನು ರಮೇಶ್ ಮಾತಿಗೆ ಅಂದ್ಕೊಂಡು ಆವೇಶದಿಂದ ವಿಚ್ಛೇದನಕ್ಕೆ ಹೋಗಬೇಕಾಗಿದ್ದಾಗ ಇರುವ ಯೋಚನೆ ಈಗ ಬೇಡ ಅಂತ ಹೇಳೋದಕ್ಕೆ ಯಾಕೆ ಆಲೋಚಿಸ್ತೀಯಾ? ಪ್ರತಿ ವಿಷಯದಲ್ಲಿ ನಾನೇ ಕಾಂಪ್ರಮೈಸ್ ಆಗ್ತಾ ಇದ್ದೀನಿ, ಅವರು ಆಗ್ತಾ ಇಲ್ಲ. ತನ್ನ ಪುರುಷ ಅಹಂಕಾರವನ್ನು ತೋರಿಸ್ತಾ ಇದ್ದಾರೆ, ಅದೇ ನನಗೆ ಹಿಡಿಸ್ತಾ ಇಲ್ಲ ಅಂದ್ರೆ ವಿಚ್ಛೇದನ ಬೇಡೋದು ತಪ್ಪು ಅನ್ನು. ಬೇರೆಯಾಗಿ ಬದುಕೋದು ಎಷ್ಟು ಕಷ್ಟ ಅಂತ ನಿಂಗೆ ಗೊತ್ತಿಲ್ಲ. ಕಾರ್ತಿಕ್ ಇಂದ ಡೈವರ್ಸ್ ತಗೊಂಡು ನೀನ್ ಹ್ಯಾಪಿಯಾಗಿದ್ದೀಯಲ್ಲ? ಹ್ಯಾಪಿಯಾಗಿದ್ದೀನಿ ಅಂತ ಯಾರೇ ಹೇಳಿದ್ರು ನಿಂಗೆ? ನನ್ ಫೇಸ್ ಹೇಳ್ತಾ, ನನ್ ಕೈಯಲ್ಲಿ ತಿಳಿತಾ? ಇಲ್ಲ ಅಂದ್ರೆ ನಾನ್ ನಗ್ತಾ ಇರೋ ನಗುವಿಂದ ಗೊತ್ತಾಯ್ತಾ? ಹೇಗೆ ತಿಳಿತೆ ನಿಂಗೆ ನಾನು ವಿಚ್ಛೇದನ ತಗೊಂಡು ಸಂತೋಷವಾಗಿದ್ದೀನಿ ಅಂತ ಎಂದು ವನಜ ಕಣ್ಣೀರು ಹಾಕಿಕೊಳ್ಳುತ್ತಾಳೆ. ಅನಾಮಿಕಾ ಆಶ್ಚರ್ಯ ಹೋಗ್ತಾಳೆ. ವನಜ ಮೇಲಕ್ಕೆ ಕಾಣಿಸಿದಷ್ಟು ಧೈರ್ಯವಂತಳಲ್ಲ ಅನ್ನೋ ಮಾತು. ಅವಳಲ್ಲಿ ಗಂಡನಿಂದ ವಿಚ್ಛೇದನ ತಗೊಂಡು ತಪ್ಪು ಮಾಡಿದೀನಿ ಅನ್ನುವ ಭಾವನೆ ಇದ್ದಿದ್ದರಿಂದಲೇ ಇಷ್ಟೆಲ್ಲ ಒಳಗಿಂದೊಳಗೆ ಕುಗ್ತಾ ಇದ್ದಾಳೆ. ವಿಚ್ಛೇದನ ತಗೊಂಡ್ಮೇಲೆ ಹೆಂಗಸಾಗಿ ಬದುಕುವುದು ಅಷ್ಟು ಕಷ್ಟ ಆಗುತ್ತಾ ಎಂದು ಅಂದುಕೊಳ್ಳುತ್ತಾ ಇರುವಾಗ ವನಜ ಕಣ್ಣೀರು ಒರೆಸ್ಕೊತಾಳೆ. ಸಾರಿ ಅನು, ಕಾರ್ತಿಕನ ದೂರ ಮಾಡ್ಕೊಂಡು ಇಷ್ಟೆಲ್ಲ ದುಃಖ ಪಡ್ತಾ ಇದ್ಯಾ? ನನ್ನ ದುಃಖ ಸಮುದ್ರದಷ್ಟು ಆಳ, ಎವರಷ್ಟು ಶಿಖರದಷ್ಟು ಎತ್ತರ. ಆದ್ರೆ ಕಾರ್ತಿಕನ ಕರೆಯಿಂದ ಕ್ಷಣದಲ್ಲಿ ಕರಗಿ ಹೋಗುವ ಚಿಕ್ಕ ಮಂಜಿನ ಚೂರು ಎಂದು ಹೇಳುತ್ತಾ ಇರುವಾಗ ಕಾರ್ತಿಕ್ ಆಗಲೇ ಹೂವಿನ ಬೊಕೆಯಿಂದ ಅಲ್ಲಿಗೆ ಬರ್ತಾನೆ. ನನ್ಗಾಗಿ ಬಂದ್ಯಾ? ಈ ಆಫೀಸಲ್ಲಿ ನೀನ್ ಬಿಟ್ಟು ನನ್ಗೆ ತಿಳಿದವ್ರು ಯಾರಿದ್ದಾರೆ ವನಜ? ವನಜ ಪ್ರೇಮದಿಂದ ಕಾರ್ತಿಕ್ ನನ್ನು ಹಗ್ ಮಾಡ್ತಾಳೆ. ಅನಾಮಿಕಾ ಅಲ್ಲಿಂದ ಹೋಗ್ತಾ ಇದ್ರೆ ವನಜ ಅನಾಮಿಕಳ ಕೈಯನ್ನು ಹಿಡ್ಕೊಂಡು ನಿಲ್ಲಿಸುತ್ತಾಳೆ. ಅನಾಮಿಕಾ ಅದೊಂಥರ ನೋಡ್ತಾಳೆ. ಅರ್ಥಪರ್ಥವಿಲ್ಲದ ಈಗೋದಿಂದ ಅರ್ಥವಂತವಾದ ಜೀವನವನ್ನು, ಈ ಹೆಣ್ಣಿಗೆ ಬರುವ ಸಂತೋಷವನ್ನು ನಾಶ ಮಾಡ್ಬೇಡ ಅನಾಮಿಕಾ. ಹೋಗಿ ಸಂಸಾರವನ್ನು ನಿಲ್ಲಿಸು, ಹೋಗು. ವಿಚ್ಛೇದನ ಕೊಡಲ್ಲ ಅಂತ ಹೇಳು. ಅನಾಮಿಕಾ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇನ್ನು ಮತ್ತೊಂದು ಕಡೆ ಮನೆಯಲ್ಲಿ ಕೂತ್ಕೊಂಡ ಪ್ರಸಾದ್ ಮತ್ತೆ ಲಾಯರ್ನನ್ನು ಕೇಳ್ತಾನೆ. ಹೇಳದಿಲ್ಲ ಯಾಕೋ? ನೀನು ವಿಚ್ಛೇದನ ಕಾಗದ ತಗೊಂಬಂದ್ಯಾ? ಇಲ್ಲ ಕಣೋ, ವಿಚ್ಛೇದನ ಬೇಕು ಅಂದ್ರೆ ಮತ್ತಷ್ಟು ಕಾಲ ಕಲಿತು ಬೆರ್ತಿರ್ಬೇಕು ಅಂತ ಹೇಳ್ದೆ. ಅದಕ್ಕೆ ಇಬ್ರು ಒಪ್ಕೊಂಡಿದ್ದಾರೆ. ನಿಜಕ್ಕೂ ಅವರಿಬ್ಬರು ವಿಚ್ಛೇದನ ಏಕೆ ತಗೋಬೇಕು ಅಂದ್ಕೊತಾ ಇದ್ದಾರೋ ನಿಮ್ಮನ್ ಕೇಳಿ ತಿಳ್ಕೊಬೇಕು ಅಂತ ಬಂದೆ. ಇನ್ನೊಂದ್ ವಿಷಯ ಏನು ಅಂತಂದ್ರೆ, ನೀನು ನಾನು ಸ್ನೇಹಿತರು ಅನ್ನೋ ವಿಷಯ ಅವ್ರಿಗೆ ಗೊತ್ತಿಲ್ಲ. ಬಹಳ ಒಳ್ಳೆ ಕೆಲಸ ಮಾಡಿದ್ರಿ ಅಣ್ಣಯ್ಯ. ಈ ಬದುಕಿನ ಚಕ್ರದಲ್ಲಿ ಗಂಡನ ಪಾತ್ರ ಎಷ್ಟು ಮುಖ್ಯನೋ ಸೊಸೆಗೆ ಅರ್ಥವಾಗುವ ಹಾಗೆ ನೀನ್ ಹೇಳುತ್ತಂಗೆಮ್ಮ. ಹಾಗೆ ಹೆಂಡತಿಯ ಪಾತ್ರ ಎಷ್ಟು ಅಗತ್ಯವೋ ಮಗನಿಗೆ ಅರ್ಥವಾಗುವ ಹಾಗೆ ನೀನೇ ಹೇಳ್ಬೇಕು ಕಣೋ. ಒಬ್ಬರನ್ನೊಬ್ರು ಅರ್ಥ ಮಾಡ್ಕೋತಾರೆ. ನಾನು ವಿಚ್ಛೇದನ ಆಗದ ಹಾಗೆ ನೋಡ್ಕೋತೀನಿ. ಸರಿ ಕಣಪ್ಪ ಲಾಯರು, ವಿಷಯ ಹೇಳಿ ಒಳ್ಳೆ ಕೆಲಸ ಮಾಡಿದೆ. ಈ ವಿಷಯ ನಮಗೆ ಹೇಳಿದ ಹಾಗೆ ನೀನ್ ಅವ್ರಿಗೆ ಹೇಳ್ಬೇಡ. ನಾವಿಬ್ಬರು ಸೇರಿ ಅವರ ಸಂಸಾರವನ್ನ ನಿಲ್ಸೋಣ. ಹೌದು ಅಣ್ಣಯ್ಯ. ಅಂದ್ರೆ ನೀವು ಒಂದು ಕೆಲಸ ಮಾಡಿ. ಅರ್ಥವಾಯ್ತು ಕಣೋ, ನಾನು ಶಾರದಾ ಒಂದು 10 ದಿನ ಎಲ್ಲಿಗಾದ್ರೂ ಹೋಗ್ಬೇಕು ಅಷ್ಟೇನಾ? ಇನ್ನು ನಾನು ಬಂದ ಕೆಲಸ ಆಗಿ ಹೋಯ್ತು, ಇನ್ನು ಹೊರಡ್ತೀನಿ ಕಣೋ ಎಂದು ಲಾಯರ್ ಪದ್ಮನಾಭ ಹೊರಟು ಹೋಗುತ್ತಾನೆ. ಇಬ್ಬರು ಹೊರಗಡೆ ಎದುರು ನೋಡ್ತಾ ಇರುವ ಕಿರಣ್ ಹತ್ರಕ್ಕೆ ರಮೇಶ್ ಬರ್ತಾನೆ. ಏನಾಯ್ತು, ಅರ್ಜೆಂಟಾಗಿ ಬಾ ಅಂತ ಫೋನ್ ಮಾಡಿದೆ. ನನ್ ಹೆಂಡತಿ ಬದುಕಬೇಕು ಅಂದ್ರೆ ಇನ್ನೊಂದು ₹1,00,000 ಬೇಕು ಕಣೋ. ಯಾಕೋ ಕಿರಣ್, ಹೆಂಡತಿ ಬದುಕಬೇಕು ಅಂತ ಇಷ್ಟೆಲ್ಲ ಸಾಲ ಮಾಡ್ತಾ ಇದ್ಯಾ? ಅಷ್ಟೆಲ್ಲ ಹೆಂಡತಿ ಅಗತ್ಯ ಗಂಡಸರಿಗಿರುತ್ತಾ? ನಿನ್ಗೆ ಹೇಳಿದ್ರು ಅರ್ಥವಾಗಲ್ಲ ಕಣೋ. ಗಂಡು ಅನ್ನುವ ಈಗೋವನ್ನು ಪಕ್ಕದಲ್ಲಿಟ್ಟು ಅನಾಮಿಕಳ ಜೊತೆ ಪ್ರೇಮದಿಂದ ಇಷ್ಟದಿಂದ ಮಾತಾಡು, ಆಗ ನಿಂಗೆ ಗೊತ್ತಾಗುತ್ತೆ. ನಿಂಗೆ ಗೊತ್ತಲ್ಲ ನಾನು ಅನಾಮಿಕಾ ವಿಚ್ಛೇದನ ತಗೊಳ್ಳೋ ಸಂಗತಿ.
ಆ ವಿಚ್ಛೇದನ ಬರೋದಕ್ಕೆ ಇನ್ನೂ ಟೈಮ್ ಇದೆಯಲ್ವೋ? ಅಲ್ಲಿವರೆಗೂ ನೀನು ಅನಾಮಿಕ ಸರಿ ಫ್ರೆಂಡ್ಸ್ ಆಗಿದ್ದು ನೋಡಿ. ಆದ್ರೂ ಇದೆಲ್ಲ ನನಗೇನಕ್ಕೆ ಹೇಳು? ನನಗೆ ಸಹಾಯಕ್ಕಾಗಿ 1,00,000 ರೂಪಾಯಿ ಅರ್ಜೆಂಟ್ ಆಗಿ ಹೊಂದಿಸಿ ಕಳಿಸು. ಇನ್ನು ಹೋಗು. ಹೇಗೂ ಇಷ್ಟು ದೂರ ಬಂದಿದ್ದೀನಲ್ಲೋ, ಶೈಲಜನ ನೋಡಿ ಹೋಗ್ತೀನಿ. ಬೇಡ ಕಣೋ, ಆ 1,00,000 ರೂಪಾಯಿ ವಿಷಯ ನೋಡು ಎಂದು ಕಿರಣ್ ಹಾಸ್ಪಿಟಲ್ಗೆ ಹೊರಟು ಹೋಗುತ್ತಾನೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಆ ದಿನ ಅನಾಮಿಕ ರಮೇಶರು ಮನೆಗೆ ಬರುವ ಹೊತ್ತಿಗೆ ಬೀಗ ಹಾಕಿರುತ್ತೆ. ಇಬ್ಬರು ಒಬ್ಬರ ಮುಖವನ್ನೊಬ್ಬರು ನೋಡ್ಕೋತಾರೆ. ಆಗಲೇ ಪಕ್ಕದ ಮನೆ ಅರ್ಚನಾ ಬೀಗದ ಕೀ ಕೊಡ್ತಾಳೆ. ಇಬ್ಬರು ಒಳಗಡೆಗೆ ಹೋಗುತ್ತಾರೆ. ಟೀಪಾಯಿ ಮೇಲೆ ಇರುವ ಕಾಗದ ಕಾಣಿಸುತ್ತೆ. ಇದ್ದಕ್ಕಿದ್ದ ಹಾಗೆ ನಾವು ಹೋಗಬೇಕಾಗಿ ಬಂದಿದೆ, 10 ದಿನವಾದ ನಂತರ ಬರ್ತೀವಿ, ಅಲ್ಲಿವರೆಗೂ ಜಾಗೃತಿಯಾಗಿರಿ ಅಂತ ಅದರಲ್ಲಿ ಬರ್ದಿರುತ್ತೆ. ಆಗ ಅನಾಮಿಕಂಗೆ ವನಜ ಹೇಳಿದ್ದು ನೆನಪಿಗೆ ಬರುತ್ತೆ. ಅವರಿಗೆ ಹೇಳ್ತೀನಿ, ಇನ್ಮೇಲಿಂದ ನಾನು ಜಾಬ್ ಮಾಡಲ್ಲ, ಮನೆ ಹತ್ರನೇ ಇರ್ತಾ ಮನೆನ ಅತ್ತೆ ಮಾವಂದ್ರನ್ನ ನೋಡ್ಕೋತೀನಿ ಅಂತ ಹೇಳ್ತೀನಿ. ಆಗ ನಮ್ಮವರ ಈಗೋ ಶಾಂತಿಯುತವಾಗಿರುತ್ತೆ. ನನ್ನ ಹೆಂಡತಿಯಾಗಿ ಸ್ವೀಕರಿಸಿ ವಿಚ್ಛೇದನ ಕೊಡದೇ ಇರ್ತಾರೆ ಎಂದು ಅಂದುಕೊಳ್ಳುತ್ತಾಳೆ. ಆ ಕ್ಷಣದಲ್ಲಿ ರಮೇಶನ್ಗೆ ಕಿರಣ್ ಹೇಳಿದ್ದು ನೆನಪಿಗೆ ಬರುತ್ತೆ. ಅನಾಮಿಕಾ, ಹೇಳಿ. ಹೇಗೂ ನಾವು ವಿಚ್ಛೇದನ ತೆಗೆದುಕೊಳ್ಳುವವರೆಗೂ ಬಂದಿದೀವಲ್ಲ, ಅಲ್ಲಿವರೆಗೂ ಇಲ್ಲೇ ಇರೋಣ. ಅಮ್ಮನವ್ರು ಕೂಡ ಇಲ್ಲ. ನಮ್ಗೆ ಜಗಳ ಗಲಾಟೆ ಏನು ಬೇಡ, ಫ್ರೆಂಡ್ಸ್ ಆಗಿರೋಣ. ಫ್ರೆಂಡ್ಸ್ ಆಗಿ ಬೇರೆ ಆಗೋಣ, ಏನಂತೀಯ? ಹಾಗೆ ರೀ. ಈ ರೀ ಗೀ ಎಲ್ಲ ಬೇಡ, ನನ್ನನ್ನ ರಾಮ್ ಅಂತಾನೆ ಕರಿ, ನಾನು ಅನು ಅಂತಾನೆ ಕರಿತೀನಿ. ಹಾಗೆ ರಾಮ್, ತಿನ್ನೋದಕ್ಕೆ ಏನ್ ಮಾಡು ಅಂತೀರಾ? ಏನು ಮಾಡ್ಬೇಡಾನು, ನಾನು ಆರ್ಡರ್ ಮಾಡ್ತೀನಿ. ಆ ಆರ್ಡರ್ ಬೇಡ, ಏನು ಬೇಡ ರಾಮ್, ನಾನು ಅಡಿಗೆ ಮಾಡ್ತೀನಿ. ನನ್ನ ಕೈ ಅಡಿಗೆ ಚೆನ್ನಾಗಿರುತ್ತೆ. ಸರಿ, ನಿನ್ನ ಸಂತೋಷ ನಾನೇನಕ್ಕೆ ಬೇಡ ಅಂತೀನಿ, ಹೋಗಿ ಮಾಡು. ನೀನು ಕೂಡ ಹೆಲ್ಪ್ ಮಾಡಿದ್ರೆ ಅರ್ಧ ಗಂಟೆಯಲ್ಲಿ ಆಗಬೇಕಾದ ಅಡಿಗೆ 10 ನಿಮಿಷದಲ್ಲಿ ಆಗುತ್ತೆ. ಇಬ್ಬರು ಬಿಸಿ ಬಿಸಿಯಾಗಿ ತಿನ್ಬೋದು. ಸರಿ ಬಾ, ಈಗ ಮನೇಲಿ ಮಾಡೋದಕ್ಕೆ ಏನೂ ಇಲ್ಲ, ಸೊ ನಿನಗೆ ಹೆಲ್ಪ್ ಮಾಡ್ತೀನಿ. ಬಾ, ಹಾಯಾಗಿ ಇಬ್ಬರು ಮಾತಾಡ್ಕೊಂಡು ಅಡ್ಗೆ ಮಾಡೋಣ ಎಂದು ಇಬ್ಬರು ಕಿಚನ್ ಒಳಗೆ ಬರ್ತಾರೆ. ಇಬ್ಬರು ಹಾಯಾಗಿ ಮಾತನಾಡಿಕೊಳ್ಳುತ್ತಾ ಇಷ್ಟಪಟ್ಟ ಅಡಿಗೆ ಮಾಡ್ಕೋತಾರೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಇಬ್ಬರು ಇಷ್ಟವಾದ ಅಡಿಗೆ ಮಾಡ್ಕೊಂಡು ತಿಂತಾರೆ. ಆ ನಂತರ ನಿದ್ರೆ ಬರ್ತಾ ಇಲ್ಲ ಎಂದು ಇಬ್ಬರು ಮನೆಯ ಹೊರಗೆ ಲಾನ್ ನಲ್ಲಿರೋ ಉಯ್ಯಾಲ ಮೇಲೆ ಕೂತ್ಕೊಂಡು ಅಭಿಮಾನದಿಂದ ಮಾತನಾಡಿಕೊಳ್ಳುತ್ತಾ ಒಬ್ಬರ ವಿಷಯನ ಒಬ್ರು ಹಂಚ್ಕೋತಾರೆ. ಅನಾಮಿಕಾ ಮಾತನಾಡುತ್ತಾ ಇರುವಾಗ ರಮೇಶ್ ನಿದ್ರೆ ಮಬ್ಬಿನಿಂದ ಅನಾಮಿಕಳ ಒಡಲಿನಲ್ಲಿ ತಲೆ ಇಟ್ಟು ಮಲಗುತ್ತಾನೆ. ಹಾಗೆ ಇಬ್ಬರಲ್ಲೂ 10 ದಿನದ ಹೊತ್ತು ಆಫೀಸ್ಗೆ ಹೋಗುವಾಗ ತಿರುಗಿ ಮನೆಗೆ ಬಂದ ನಂತರ ಹಾಯಾಗಿ ಸಂತೋಷವಾಗಿ ಮಾತಾಡ್ಕೋತಾ ಇರ್ತಾರೆ. 11ನೇ ದಿನ ಶಾರದಾ ಪ್ರಸಾದರು ಊರಿನಿಂದ ಬರುತ್ತಾರೆ. ಮಗ ಸೊಸೆಯರು ಸೇರಿ ಪ್ರೇಮದಿಂದ ಮಾತನಾಡುತ್ತಾರೆ. ಶಾರದಾ ಪ್ರಸಾದರು ಎಷ್ಟೋ ಸಂತೋಷ ಪಡುತ್ತಾರೆ. ಅನಾಮಿಕ ರಮೇಶರು ಆಫೀಸ್ಗೆ ಹೋಗ್ತಾ ಇರುವಾಗ ಲಾಯರ್ ಪದ್ಮನಾಭ ಬರ್ತಾನೆ. ಮನೆಗೆ ಬಂದ ಲಾಯರ್ ಅನ್ನು ನೋಡಿ ಶಾರದಾ ಪ್ರಸಾದರು ಅಭಿಮಾನದಿಂದ ಮಾತನಾಡ್ತಾರೆ. ರಮೇಶ್ ಅನಾಮಿಕ ಅಯೋಮಯದಿಂದ ಮುಖ ನೋಡ್ಕೋತಾರೆ. ರಮೇಶ್, ಅನಾಮಿಕಾ, ಕೋರ್ಟಿಗೆ ಬರೋದು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಈ ದಿನ ನಿಮಗೆ ವಿಚ್ಛೇದನ ಬರುತ್ತೆ. ಇದೇ ವಿಷಯ ಹೇಳೋಣ ಅಂತ ಫೋನ್ ಮಾಡ್ತಾ ಇದ್ರೆ ನೀವಿಬ್ರು ರೆಸ್ಪಾಂಡ್ ಆಗ್ತಾ ಇರ್ಲಿಲ್ಲ. ಇಷ್ಟಕ್ಕೂ ನಿಮಗೆ ವಿಚ್ಛೇದನ ಬೇಕಾ ಬೇಡವಾ? ಮೊದ್ಲು ಆ ವಿಷಯ ಹೇಳಿ. ಸಾರಿ ಲಾಯರ್ ಅವರೇ, ನಾನು ನನ್ನ ಹೆಂಡತಿ ಅನಾಮಿಕಂಗೆ ವಿಚ್ಛೇದನ ಕೊಡೋದಿಲ್ಲ. ತಪ್ಪು ನಂದೆ. ನಾನು ಅನಾಮಿಕಂಗೆ ಗಂಡ ಅನ್ನುವ ಪೊಗರು ತೋರಿಸ್ದೆ, ಆದ್ರೆ ಗಂಡನ ಪ್ರೇಮ ತೋರಿಸ್ಲಿಲ್ಲ. ಒಂದು ವೇಳೆ ನಾನು ಗಂಡನ ಪ್ರೇಮವನ್ನು ತೋರಿಸಿದ್ದರೆ ನನ್ನ ಅನು ಹೆಂಡತಿ ಪ್ರೇಮವನ್ನ ನನಗ್ ತೋರಿಸ್ತಾ ಇದ್ಲು ಎಂದು ರಮೇಶ್ ಹೇಳುತ್ತಲೇ ಅನಾಮಿಕ ಭಾವೋದ್ವೇಗದಿಂದ ಕಣ್ಣೀರು ಹಾಕುತ್ತಾಳೆ. ಅನಾಮಿಕಳ ಮನಸ್ಸೇನು ಅಂತ ಅವಳ ಜೊತೆ ಫ್ರೆಂಡ್ಲಿ ಆಗಿರುವ ಈ 10 ದಿನದಲ್ಲಿ ನಂಗೆ ತಿಳಿದು ಹೋಯ್ತು. ನನಗೆ ನನ್ನ ಹೆಂಡತಿ ಅನಾಮಿಕನೇ ಬೇಕು, ವಿಚ್ಛೇದನ ಏನು ಬೇಡ ಎನ್ನುತ್ತಲೇ ಶಾರದಾ ಪ್ರಸಾದರು ಲಾಯರ್ ಪದ್ಮನಾಭ ಸಂತೋಷ ಪಡುತ್ತಾರೆ. ನೀನೇನಂತೀಯ ಅನಾಮಿಕಾ? ಅವರ ಮನಸ್ಸು ಬಂಗಾರ ಅಂತ ಈಗ್ಲೇ ನನಗೆ ಗೊತ್ತಾಯ್ತು. ನಂಗ್ ಕೂಡ ವಿಚ್ಛೇದನ ಬೇಡ, ನಾನು ಅವ್ರ ಜೊತೆನೇ ಇರ್ತೀನಿ. ತುಂಬಾ ಒಳ್ಳೇದು. ಇಬ್ಬರಿಗೂ ವಿಚ್ಛೇದನ ಬೇಡ, ಆದ್ರಿಂದ ಮೊನ್ನೆ ವಿಚ್ಛೇದನ ಬೇಕು ಅಂತ ಸೈನ್ ಹಾಕಿದ ಪೇಪರ್ ಅನ್ನ ಹರಿದು ಹಾಕ್ತೀನಿ. ಬಹಳ ಥ್ಯಾಂಕ್ಸ್ ಲಾಯರ್ ಅವರೇ ಎಂದು ಹೇಳುತ್ತಲೇ ಲಾಯರ್ ಪದ್ಮನಾಭ ಆನಂದದಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ. ಇನ್ನು ಆಗಿನಿಂದ ಅನಾಮಿಕ ರಮೇಶರು ಅನ್ಯೋನ್ಯ ಗಂಡ ಹೆಂಡತಿಯರಾಗಿ ಜೀವಿಸಲಿಕ್ಕೆ ಶುರು ಮಾಡುತ್ತಾರೆ. ಇದು ಇಂದಿನ ಕಥೆ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ನಮಸ್ತೆ.